ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಚೀನಾ ಮತ್ತು ಅಮೆರಿಕ ನಡುವೆ ದೊಡ್ಡ ಯುದ್ಧ ಶುರುವಾಗಿದೆ. ಮಿಲಿಟರಿ ಕಾನ್ಫ್ಲಿಕ್ಟ್ ಅಲ್ಲ, ಅದೊಂದು ಬಿಟ್ಟು ಮಿಕ್ಕಿದ್ದೆಲ್ಲ ನಡೀತಾ ಇದೆ. ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಚೀನಾ ಸೇರಿದಂತೆ ಇಡೀ ಜಗತ್ತಿಗೆ ಟ್ಯಾರಿಫ್ ಹೇರಿದ್ರು. ಅದಕ್ಕೀಗ ಡ್ರ್ಯಾಗನ್ ಸಿಕ್ಕಾಬಟ್ಟೆ ಉರಿದು ತಿರುಗಿ ಬಿದ್ದಿದೆ. ಅಮೆರಿಕದಿಂದ ಆಮದಾಗೋ ವಸ್ತುಗಳ ಮೇಲೆ ಹೆಚ್ಚುವರಿ 34% ಟ್ಯಾರಿಫ್ ಹಾಕೋದಾಗಿ ಚೀನಾ ವ್ಯಾಪಾರಿ ಯುದ್ಧವನ್ನ ಘೋಷಿಸಿಬಿಟ್ಟಿದೆ, ಪ್ರತೀಕಾರವನ್ನ ಘೋಷಿಸಿಬಿಟ್ಟಿದೆ. ಇದೇ ಏಪ್ರಿಲ್ 10ರಿಂದ ಇದು ಜಾರಿಗೆ ಬರುತ್ತೆ ಅಂತ ಚೀನಾದ ವಿದೇಶಾಂಗ ಸಚಿವಾಲಯ ಅನೌನ್ಸ್ ಮಾಡಿದೆ. ಜೊತೆಗೆ ಟ್ರಂಪ್ ನಮ್ಮ ಮೇಲೆ 34% ಪ್ರತಿಸುಂಕ ಟ್ಯಾರಿಫ್ ಹೇರೋ ಮೂಲಕ, ರೆಸಿಪ್ರೋಕಲ್ ಟ್ಯಾರಿಫ್ ಹೇರೋ ಮೂಲಕ ಅಮೆರಿಕಗೆ ನಾವು ಕಳಿಸೋ ನಮ್ಮ ವಸ್ತುಗಳ ಮೇಲೆ ಒಟ್ಟು 54% ಸುಂಕ ಹಾಕದಂತಾಗಿದೆ. ಅಂತಾರಾಷ್ಟ್ರೀಯ ವ್ಯಾಪಾರ ನಿಯಮಗಳಲ್ಲಿ ಇದನ್ನು ಒಪ್ಕೊಳ್ಳೋಕೆ ಆಗಲ್ಲ. ಇದರಿಂದ ಚೀನಾ ಹಿತಾಸಕ್ತಿಗಳು ದುರ್ಬಲಗೊಳ್ಳೋ ತರ ಕಾಣಿಸ್ತಾ ಇದೆ. ಜಾಗತಿಕ ಆರ್ಥಿಕ ಅಭಿವೃದ್ಧಿ, ಉತ್ಪಾದನೆ ಮತ್ತು ಸಪ್ಲೈ ಚೈನ್ ಪೂರೈಕೆ ಸರಪಳಿಗೂ ಅಪಾಯ ಉಂಟಾಗಬಹುದು. ಹೀಗಾಗಿ ನಾವು ಅಮೆರಿಕಕ್ಕೆ ಪಾಠ ಕಲಿಸೋಕೆ ಪ್ರತೀಕಾರ ತಗೊಳ್ತಾ ಇದ್ದೀವಿ. ಪ್ರತಿ ಸುಂಕವನ್ನ ನಾವು ಕೂಡ ರೆಸಿಪ್ರೋಕಲ್ ಟ್ಯಾರಿಫ್ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಹೇರ್ತಾ ಇದ್ದೀವಿ ಪ್ರತಿಯಾಗಿ ಅಂತ ಚೀನಾ ಬೆಂಕಿ ಕಾರಿದೆ. ದೊಡ್ಡ ಜಾಗತಿಕ ವ್ಯಾಪಾರಿ ಯುದ್ಧವನ್ನ ಸಾರ್ಬಿಟ್ಟಿದೆ. ಅಲ್ಲದೆ ಅಮೆರಿಕ ಈ ರೀತಿ ಏಕಪಕ್ಷೀಯ ಸುಂಕ ವಿಧಿಸುವ ನಿರ್ಧಾರವನ್ನು ತಕ್ಷಣಕ್ಕೆ ಡ್ರಾಪ್ ಮಾಡಬೇಕು. ಎರಡೂ ರಾಷ್ಟ್ರಗಳ ಹಿತಾಸಕ್ತಿಗೆ ಪರಸ್ಪರ ಲಾಭ ಆಗೋ ಥರ ಕ್ರಮ ತಗೋಬೇಕ್ರಿ ಅಂತ ಒತ್ತಾಯಿಸಿದೆ. ಇಷ್ಟಲ್ಲದೆ ಮಾರ್ಕೆಟ್ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಅಂತ ಚೀನಾ ಅಮೆರಿಕದ 16 ಕಂಪನಿಗಳನ್ನು ವಿಶ್ವಾಸಾರ್ಹವಲ್ಲದ ಸಂಸ್ಥೆಗಳು ಅನ್ನೋ ಪಟ್ಟಿಗೆ ಸೇರಿಸಿದೆ. ಅಲ್ಲದೆ ಚೀನಾದ ಬೇರೆ 16 ಸಂಸ್ಥೆಗಳನ್ನು ರಫ್ತು ನಿಯಂತ್ರಣ ಪಟ್ಟಿಗೂ ಕೂಡ ಸೇರಿಸಿದೆ. ಅಂದ್ರೆ ಸಮಾರಿಯಂ, ಗ್ಯಾಡೋಲಿನಿಯಂ ಮತ್ತು ಟರ್ಬಿಯಂ ಹೀಗೆ 7 ವಿಧದ ಕೆಮಿಕಲ್ ಎಲಿಮೆಂಟ್ಗಳನ್ನ ಅಮೆರಿಕಗೆ ನಾವು ಕೊಡೋದು ಬೇಡ, ಇನ್ಮೇಲೆ ರಫ್ತು ಮಾಡಂಗಿಲ್ಲ ಅಂತ ನಿರ್ಬಂಧ ಹಾಕಿದೆ ಚೀನಾ. ಅಂದಹಾಗೆ ಕಳೆದ ವರ್ಷ ಅಮೆರಿಕ ಮತ್ತು ಚೀನಾ ಎರಡೂ ಪರಸ್ಪರ $582.4 ಬಿಲಿಯನ್ ಮೌಲ್ಯದ, ಅಂದ್ರೆ 50.68 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವ್ಯಾಪಾರ ವಹಿವಾಟು ನಡೆಸಿದ್ರು. ಇದರಲ್ಲಿ ಚೀನಾಗೆ ಅಮೆರಿಕ ಬರೀ $143 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದ್ರೆ, ಅಮೆರಿಕ ಚೀನಾದಿಂದ $438.9 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡಿತ್ತು. ಅಂದರೆ $295 ಬಿಲಿಯನ್ ಅಮೆರಿಕಗೆ ವ್ಯಾಪಾರಿ ಕೊರತೆ, ಟ್ರೇಡ್ ಡೆಫಿಸಿಟ್ ಇತ್ತು. ಈಗ ಅದನ್ನು ಕಮ್ಮಿ ಮಾಡ್ತೀನಿ ಅಂತ ಹೇಳಿ ಟ್ರಂಪ್ ಟ್ಯಾರಿಫ್ ಘೋಷಿಸಿದ್ರು. ಈಗ ಅದು ಟ್ರೇಡ್ ವಾರ್ಗೆ ತಿರುಗಿದೆ, ಮತ್ತೊಂದು ಲೆವೆಲ್ಗೆ ಹೋಗ್ತಾ ಇದೆ. ಟ್ರಂಪ್ ಮೊದಲ ಅವಧಿಯಲ್ಲೂ ಕೂಡ ಅಮೆರಿಕ ಮತ್ತು ಚೀನಾ ಟ್ರೇಡ್ ವಾರ್ ಮಾಡಿ ಜಾಗತಿಕ ಷೇರು ಮಾರುಕಟ್ಟೆಯನ್ನೇ ಅಲುಗಾಡಿಸಿ ಹಾಕಿಬಿಟ್ಟಿದ್ರು. ಈಗ ಮತ್ತೆ 2 ಮದ ಗಜಗಳು ಆಡೋ ಕುಸ್ತಿಗೆ ಸುತ್ತಮುತ್ತ ಇರೋ ಗಾರ್ಡನ್ ಎಲ್ಲ ಪುಡಿಯಾಗೋ ಆತಂಕ ಮನೆ ಮಾಡಿದೆ. ಇನ್ನು ಭಾರತ ಸೇರಿ 14 ರಾಷ್ಟ್ರಗಳಿಗೆ ಟ್ರಂಪ್ ಹಾಕಿರೋ ಟ್ಯಾರಿಫ್ ಪ್ರಮಾಣದಲ್ಲಿ ಗೊಂದಲ ಉಂಟಾಗಿತ್ತು. ಟ್ರಂಪ್ ತೋರಿಸಿದ್ದ ಚಾರ್ಟ್ ಹಾಗೂ ವೈಟ್ ಹೌಸ್ ಬಿಡುಗಡೆ ಮಾಡಿದ್ದ ಟ್ಯಾರಿಫ್ ಲಿಸ್ಟ್ ನಲ್ಲಿ ಡಿಫರೆನ್ಸ್ ಇತ್ತು. ಆದ್ರೀಗ ವೈಟ್ ಹೌಸ್ ಅದನ್ನೆಲ್ಲ ಮರುಪರಿಶೀಲನೆ ಮಾಡಿ ಹೊಸ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಭಾರತದ ಮೇಲೆ 26%, ಸೌತ್ ಕೊರಿಯಾ ಮೇಲೆ 25%, ಪಾಕ್ ಮೇಲೆ 29%, ಹೀಗೆ 14 ರಾಷ್ಟ್ರಗಳಿಗೆ ಹಾಕಿರೋ ಪ್ರತಿಸುಂಕದ ಅಥವಾ ರೆಸಿಪ್ರೋಕಲ್ ಟ್ಯಾರಿಫ್ನ ಲಿಸ್ಟ್ ಅನ್ನ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಏನೋ ದೇಶದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರೋ ವಕ್ಫ್ ತಿದ್ದುಪಡಿ ಮಸೂದೆ ನಿರ್ಣಾಯಕ ಹಂತಕ್ಕೆ ತಲುಪಿದೆ. ರಾಜ್ಯಸಭೆಯಲ್ಲಿ ಸುದೀರ್ಘ 12 ಗಂಟೆಗಳ ಚರ್ಚೆ ಬಳಿಕ ಶುಕ್ರವಾರ ಬೆಳಗಿನ ಜಾವ 4 ಗಂಟೆಗೆ ಬಿಲ್ ಪಾಸ್ ಆಗಿದೆ. 128 ಸಂಸದರು ಬಿಲ್ ಪರ ಹಾಗೂ 95 ಸಂಸದರು ಬಿಲ್ ವಿರುದ್ಧ ಮತ ಚಲಾಯಿಸಿದ್ದಾರೆ. 233 ಸದಸ್ಯ ಬಲದ ರಾಜ್ಯಸಭೆಯಲ್ಲಿ ಬಹುಮತಕ್ಕೆ 117 ನಂಬರ್ ಬೇಕಾಗಿತ್ತು. ಸೊ NDA ಮೈತ್ರಿಕೂಟವೇ 125 ಸದಸ್ಯರನ್ನ ಹೊಂದಿದೆ. ಅಲ್ಲದೆ ಒಡಿಶಾದ ನವೀನ್ ಪಟ್ನಾಯಕರ BJD ಕೂಡ ಈ ಬಿಲ್ ಮಂಡನೆಯಲ್ಲಿ ವಕ್ಫ್ ಪರವಾಗಿ ಅಥವಾ ವಿರುದ್ಧ ಯಾವುದಕ್ಕೆ ಬೇಕಾದರೂ ವೋಟ್ ಹಾಕಿ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ತನ್ನ 7 ಸಂಸದರಿಗೆ ಫ್ರೀಡಮ್ ಕೊಟ್ಟಿತ್ತು. ಅದರಲ್ಲಿ 3 BJD ಸಂಸದರು ವಕ್ಫ್ ತಿದ್ದುಪಡಿ ಪರವಾಗಿ ವೋಟ್ ಹಾಕಿದ್ದಾರೆ. ಹೀಗಾಗಿ ರಾಜ್ಯಸಭೆಯಲ್ಲೂ ಮಸೂದೆ ಆರಾಮಾಗಿ ಪಾಸ್ ಹಾಕೊಂಡು ಹೋಗಿದೆ. ಈ ಮೂಲಕ ಸಂಸತ್ನಲ್ಲಿ ಮೋದಿ ಸರ್ಕಾರದ ಮಹತ್ವದ ಈ ಬಿಲ್ಗೆ ಯಶಸ್ಸು ಸಿಕ್ಕಿದೆ.
ಸಂಸತ್ನಲ್ಲಿ ಟೋಟಲ್ ಆಗಿ ಲೋಕಸಭಾ ರಾಜ್ಯಸಭಾ ಎರಡೂ ಕಡೆ ಕ್ಲಿಯರ್ ಆಗಿ ಹೋಗಿದೆ. ಈಗ ಈ ಮಸೂದೆ ಕಾನೂನಾಗಿ ಜಾರಿಗೆ ಬರಬೇಕು ಅಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಿಗ್ನೇಚರ್ ಮಾತ್ರ ಬಾಕಿ. ಈ ಬಿಲ್ ವಿಚಾರವಾಗಿ ಎನ್ಡಿಎ ಮೈತ್ರಿಕೂಟದ ಪ್ರಮುಖ ಪಾಲುದಾರ ಜೆಡಿಯುನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಜೆಡಿಯು ಸಪೋರ್ಟ್ ಮಾಡಿತ್ತು. ಹೀಗಾಗಿ ನದೀಮ್ ಅಖ್ತರ್ ಸೇರಿ 5 ಮುಸ್ಲಿಂ ಲೀಡರ್ಗಳು, ಜೆಡಿಯುನ 5 ಮುಸ್ಲಿಂ ಪೊಲಿಟಿಷಿಯನ್ಸ್ ರಾಜೀನಾಮೆ ಕೊಟ್ಟಿದ್ದಾರೆ ಜೆಡಿಯುಗೆ. ಮತ್ತೊಂದು ಕಡೆ ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದೆ. ಅತ್ತ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಈ ಮಸೂದೆ ಸಂವಿಧಾನದ ಮೇಲಿನ ದಾಳಿಯಾಗಿದೆ, ಸಮಾಜವನ್ನ ಶಾಶ್ವತವಾಗಿ ಒಡೆಯೋಕ್ ನೋಡ್ತಿದ್ದಾರೆ, ಬುಲ್ಡೋಸ್ ಮಾಡ್ತಿದ್ದಾರೆ ಅಂತೆಲ್ಲ ಟೀಕಿಸಿದ್ದಾರೆ. ಇದಕ್ಕೆ ಬಿಜೆಪಿ ಖಂಡನೆ ವ್ಯಕ್ತಪಡಿಸಿದೆ. ಸೋನಿಯಾ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸಿದೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕೂಡ ಸೋನಿಯಾ ಅವರ ಬುಲ್ಡೋಸಿಂಗ್ ಅನ್ನೋ ಹೇಳಿಕೆಯನ್ನ ಪರೋಕ್ಷವಾಗಿ ಖಂಡಿಸಿದ್ದಾರೆ. ಹಿರಿಯ ನಾಯಕರೊಬ್ಬರು ಇಂತಹ ಶಬ್ದಗಳನ್ನು ಬಳಸಿ ಮಾತನಾಡಿರೋದು ದುರದೃಷ್ಟಕರ. ಇದು ಸಂಸದೀಯ ಪ್ರಜಾಪ್ರಭುತ್ವವನ್ನೇ ದುರ್ಬಲಗೊಳಿಸುತ್ತೆ. ಯಾಕಂದ್ರೆ ದೇಶದ ಪಾರ್ಲಿಮೆಂಟ್ ಇದನ್ನ ಪಾಸ್ ಮಾಡಿದೆ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆಯಲ್ಲೇ ಗುರುವಾರ ಮಧ್ಯರಾತ್ರಿ ಬಿಲ್ ಪಾಸ್ ಆಗೋಕ್ಕೂ ಮುನ್ನ ಬಿಜೆಪಿ ಸಂಸದ ರಾಧಾ ಮೋಹನ್ ಅಗರ್ವಾಲ್ ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ಬಗ್ಗೆ ಉಲ್ಲೇಖ ಮಾಡಿದರು. ಮಾಜಿ ಸಚಿವರಾದ ಕಮರುಲ್ ಇಸ್ಲಾಂ ಸಿಂಧೂಸ್ ಗಿರಿ, ಮಾಜಿ ಸಂಸದ ನರಸಿಂಗರಾವ್ ಸೂರ್ಯವಂಶಿ, ಮಾಜಿ ಕೇಂದ್ರ ಸಚಿವರಾದ ಸಿಎಂ ಇಬ್ರಾಹಿಂ, ಕೆ ರೆಹಮಾನ್ ಖಾನ್, ಸಿಕೆ ಜಾಫರ್ ಶರೀಫ್, ಹಾಲಿ ಶಾಸಕರಾದ ಎನ್ಎ ಹ್ಯಾರಿಸ್, ಖನೀಜಾ ಫಾತಿಮಾ ಹೀಗೆ 13 ಜನನಾಯಕರು ಕರ್ನಾಟಕದಲ್ಲಿ ವಕ್ಫ್ ಆಸ್ತಿಯನ್ನ ನುಂಗಿದ್ದಾರೆ. ಹೀಗಂತ ಜೆಪಿಸಿ ವರದಿಯಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಿದ್ರು. ಇನ್ನೊಂದು ಕಡೆ ವಕ್ಫ್ ತಿದ್ದುಪಡಿ ಬಿಲ್ ವಿರೋಧಿಸಿ ಬಿಹಾರದ ಕಿಶನ್ಗಂಜ್ನ ಕಾಂಗ್ರೆಸ್ ಸಂಸದ ಮಹಮ್ಮದ್ ಜಾವೇದ್ ಮತ್ತು ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೋಗಿದ್ದಾರೆ. ಸಂಸದರು ಆಗಿರೋ ಮಹಮ್ಮದ್ ಜಾವೇದ್ ಜಂಟಿ ಸಂಸದೀಯ ಸಮಿತಿಯ ಮೆಂಬರ್ ಕೂಡ ಆಗಿದ್ರು. ಈ ವಕ್ಫ್ ಮೇಲೆ ಮಾಡಲಾಗಿತ್ತಲ್ಲ ಅದ್ರದ್ದು. ಸಂಸತ್ನ ಬಜೆಟ್ ಸೆಷನ್ ಕೊನೆಗೊಳ್ಳುತ್ತಿದ್ದ ಹಾಗೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸಂಸತ್ ಸದಸ್ಯರಿಗಾಗಿ ಚಹಾಕೂಟವನ್ನ ಆಯೋಜನೆ ಮಾಡಿದ್ರು. ಆದರೆ ಈ ವಕ್ಫ್ ಬಿಲ್ ಪಾಸ್ನಿಂದಾಗಿ ವಿಪಕ್ಷಗಳ ಸದಸ್ಯರು ನಾವು ಈ ಚಹಾಕೂಟಕ್ಕೆ ಬರೋದಿಲ್ಲ ಅಂತ ಬಾಯ್ಕಾಟ್ ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ನ ಫಸ್ಟ್ ಫ್ಯಾಮಿಲಿ ವಿರುದ್ಧ ಮುಸ್ಲಿಂ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ವಕ್ಫ್ ಬಿಲ್ ಚರ್ಚೆಯ ವೇಳೆ ವಿಪಕ್ಷ ನಾಯಕ ರಾಹುಲ್ ಹಾಗೂ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಇರಲಿಲ್ಲ. ಪಕ್ಷದ ವಿಪ್ ಜಾರಿಯಾಗಿದ್ರೂ ಕೂಡ ಸಂಸತ್ಗೆ ಬರಲಿಲ್ಲ ಅಂತ ಕೇರಳದ ಪ್ರಮುಖ ಮುಸ್ಲಿಂ ಸಂಸ್ಥೆ ಸಮಸ್ತ ಕೇರಳ ಅಯತುಲ್ ಉಲೇಮಾ ಟೀಕೆ ಮಾಡಿದೆ. ಈ ಸಂಸ್ಥೆ ನಡೆಸ್ತಾ ಇರೋ ಡೈಲಿ ಸುಪ್ರಭಾತ ಅನ್ನೋ ನ್ಯೂಸ್ ಪೇಪರ್ ಎಡಿಟೋರಿಯಲ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಕೇರಳದ ವಯನಾಡಿನಿಂದ ಸಂಸದೆಯಾಗಿರೋ ಪ್ರಿಯಾಂಕಾ ಇಂಥ ಟೈಮ್ನಲ್ಲಿ ಸದನಕ್ಕೆ ಗೈರು ಹಾಜರಾಗಿರೋದು ಅವರ ರಾಜಕೀಯ ಜೀವನದಲ್ಲೇ ಕಪ್ಪು ಚುಕ್ಕಿಯಾಗಿ ಉಳಿಯುತ್ತೆ, ಅವರು ಒಳಗೆ ಹೋಗಿ ಪ್ರತಿಭಟಿಸಬೇಕಾಗಿತ್ತು ಅಂತ ಹೇಳಿದ್ದಾರೆ. ಇದು ಬಾಬ್ರಿ ಮಸೀದಿ ಘಟನೆ ಬಳಿಕ ದೇಶದ ಮುಸ್ಲಿಮರು ಮತ್ತು ಜಾತ್ಯತೀತತೆಯ ವಿರುದ್ಧ ಸಂಘ ಪರಿವಾರ ನಡೆಸಿದ ಅತಿದೊಡ್ಡ ದಾಳಿ ಅಂತ ಈ ಸಂಘ ಕರೆದಿದೆ. ಸೇಮ್ ಟೈಮ್ ವಕ್ಫ್ ತಿದ್ದುಪಡಿ ವಿರುದ್ಧ ಮತ ಚಲಾಯಿಸಿದ ಸದಸ್ಯರಿಗೆಲ್ಲ ಧನ್ಯವಾದ ಅಂತ ಈ ಪತ್ರಿಕೆ ಥ್ಯಾಂಕ್ಸ್ ಹೇಳ್ತೀವಿ ಅಂತ ಹೇಳಿದೆ. ಅಂದಹಾಗೆ ಸಮಸ್ತ ಕೇರಳ ಅಯ್ಯತುಲ್ ಉಲೇಮಾ ಅನ್ನೋ ಈ ಸಂಸ್ಥೆ ಕೇರಳದ ಪ್ರಮುಖ ಮುಸ್ಲಿಂ ಸಂಘ. ಇದು ಕೇರಳದಲ್ಲಿ ಮದ್ರಸಾ ಹಾಗೂ ಪ್ರಮುಖ ಮಸೀದಿಗಳ ನಿರ್ವಹಣೆ ಮಾಡುತ್ತೆ. ಇದೀಗ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಇದಕ್ಕೆ ಪ್ರಿಯಾಂಕಾ ಗಾಂಧಿ ಏನು ರಿಯಾಕ್ಟ್ ಮಾಡಿಲ್ಲ. ಆದರೆ ಪ್ರಿಯಾಂಕಾ ಹತ್ತಿರದ ಸಂಬಂಧಿಯೊಬ್ಬರ ಚಿಕಿತ್ಸೆಗಾಗಿ ವಿದೇಶದಲ್ಲಿದ್ದಾರೆ ಅನ್ನೋ ರೀತಿಯಲ್ಲಿ ಮಾಹಿತಿ ಸ್ಪ್ರೆಡ್ ಆಗೋ ರೀತಿ ಕಾಂಗ್ರೆಸ್ ಪಾರ್ಟಿ ನೋಡ್ಕೊಂಡಿದೆ. ಅಫಿಷಿಯಲ್ ಆಗಿ ಯಾರು ಏನು ಹೇಳಿಲ್ಲ. ಯಾದಗಿರಿ ಜಿಲ್ಲೆ ಬಸವಸಾಗರ ಜಲಾಶಯದಿಂದ ರೈತರು ತಮ್ಮ ಜಮೀನುಗಳಿಗೆ ತಾವೇ ನೀರನ್ನ ಹರಿಸ್ಕೊಂಡಿದ್ದಾರೆ. ನಿರಂತರ ಹೋರಾಟ ಪ್ರತಿಭಟನೆ ಎಲ್ಲ ಮಾಡಿದ್ರು ಸರ್ಕಾರ ಕೇಳಲೇ ಇಲ್ಲ. ಹೀಗಾಗಿ ತಾವೇ ಕಾಲುವೆಗೆ ನೀರನ್ನ ಹರಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಇದರ ಮಧ್ಯೆ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠ ಕಾಲುವೆಗಳಿಗೆ ನೀರು ಹರಿಸುವಂತೆ ಆದೇಶಿಸಿದೆ. ಆದರೆ ಈ ಆದೇಶಕ್ಕೆ ಅಡ್ಡಗಾಲು ಹಾಕಿರೋ ಸರ್ಕಾರ ತಡೆಯಾಜ್ಞೆ ತಂದಿದೆ. ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಕಲಬುರಗಿ ಹೈಕೋರ್ಟ್ ದ್ವಿಸದಸ್ಯ ಪೀಠ ನೀರು ಹರಿಸೋ ಆದೇಶಕ್ಕೆ ಏಪ್ರಿಲ್ 9ರವರೆಗೆ ತಡೆಯಾಜ್ಞೆ ನೀಡಿ ಆದೇಶ ಹೊರಡಿಸಿದೆ. ಈ ಆದೇಶಕ್ಕೆ ರೈತರು ಮತ್ತೆ ಕಂಗಾಲಾಗಿದ್ದಾರೆ. ಈಗ ಕುರಿಗಾಹಿಗಳಿಗೆ ಹೊಡೆದು ಹತ್ಯೆ ಮಾಡಿ ಕುರಿನೆಲ್ಲ ಕತ್ಕೊಂಡು ಹೋಗಿರೋ ಕೇಸಲ್ಲಾಗಿತ್ತಲ್ಲ, ಈಗ ಕುರಿಗಾಹಿಗಳ ರಕ್ಷಣೆಗೆ ಬಾಗಲಕೋಟೆ ಪೊಲೀಸರು ಡಿಫರೆಂಟ್ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಏಪ್ರಿಲ್ 7ರಿಂದ ಮೊದಲ ಹಂತದಲ್ಲಿ ಸುಮಾರು 600 ಕುರಿಗಾಹಿಗಳಿಗೆ ಬಂದೂಕು ತರಬೇತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಕುರಿಗಾಹಿ ಶರಣಪ್ಪ ಜಮ್ಮನಕಟ್ಟಿ ಅನ್ನೋರನ್ನ ಹತ್ಯೆ ಮಾಡಿ ದುಷ್ಕರ್ಮಿಗಳು ಕುರಿಗಳನ್ನ ಕತ್ಕೊಂಡು ಹೋಗಿದ್ರು. ಒಂದು ಜೀವ ತೆಗೆದುಬಿಟ್ಟು ಕುರಿಗಳನ್ನ ತಗೊಂಡು ಹೋಗಿದ್ರು. ಇದಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗಿತ್ತು. ಆತ್ಮರಕ್ಷಣೆಗಾಗಿ ನಮಗೆ ಬಂದೂಕು ತರಬೇತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಕುರಿಗಾಹಿಗಳು. ಈಗ ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚಿಸಿ ಈ ಕ್ರಮಕ್ಕೆ ಮುಂದಾಗಿದ್ದಾರೆ.
ಅಲ್ಲದೆ ತರಬೇತಿ ಬಳಿಕ ಈ ಕುರಿಗಾಹಿಗಳಿಗೆ ಲೈಸೆನ್ಸ್ ಮೂಲಕ ಬಂದೂಕು ಕೊಡಲಾಗುತ್ತೆ ಅಂತ ಕೂಡ SP ಅಮರನಾಥ್ ಹೇಳಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯ ಈ ನಿರ್ಧಾರಕ್ಕೆ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ ಬಂದೂಕುಗಳನ್ನು ಬಳಸಿ ಬೇಟೆಯಾಡೋದು ಕ್ರಿಮಿನಲ್ ಚಟುವಟಿಕೆಗಳಿಗೆ ಬಳಸಿದ್ರೆ ಏನ್ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ರಾಜ್ಯ ಸರ್ಕಾರ ಅಮೆಜಾನ್, ಫ್ಲಿಪ್ಕಾರ್ಟ್, ಓಲಾ, ಊಬರ್, ಸ್ವಿಗ್ಗಿ, ಝೊಮ್ಯಾಟೊ ಸೇರಿದ ಹಾಗೆ ಹಲವು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡ್ತಿರೋ ಗಿಗ್ ಕಾರ್ಮಿಕರಿಗಾಗಿ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೀಗ ದುಡ್ಡು ಬೇಕಲ್ಲ, ಅದಕ್ಕೋಸ್ಕರ 5% ಸೆಸ್ ರೂಪದಲ್ಲಿ ಸಂಗ್ರಹಿಸ್ತೀವಿ ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಯಾರಿಂದ? ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಝೊಮ್ಯಾಟೊ ಇವರ ಹತ್ರ ಈ ರೀತಿ ಆನ್ಲೈನ್ ಡೆಲಿವರಿ ಪ್ಲಾಟ್ಫಾರ್ಮ್ಸ್ ಇದಾವಲ್ಲ, ಅವ್ರ ಹತ್ರ ಈ 5% ಸೆಸ್ ಅನ್ನ ಕಲೆಕ್ಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಕಳೆದ ವರ್ಷ ಬಾಣಂತಿಯರ ಸರಣಿ ಸಾವಿನ ಕುರಿತು ಆಡಿಟ್ ವರದಿಯನ್ನ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ರಿಲೀಸ್ ಮಾಡಿದ್ದಾರೆ. 2024-25ನೇ ಸಾಲಿನಲ್ಲಿ ಸುಮಾರು 530 ಬಾಣಂತಿಯರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ ಗುಂಡೂರಾವ್ ಮಾಹಿತಿ ಕೊಟ್ಟಿದ್ದಾರೆ. ಅಗತ್ಯ ಔಷಧ ಸಲಕರಣೆ ಎಲ್ಲ ಸರಿಯಾಗಿ ಕೊಟ್ಟಿದ್ದಿದ್ರೆ, ವೈದ್ಯರು ಕೂಡ ಸರಿಯಾಗಿ ಕೆಲಸ ಮಾಡಿದ್ರೆ 70% ಬಾಣಂತಿಯರ ಸಾವುಗಳನ್ನ ತಡಿಬಹುದಾಗಿತ್ತು ಅಂತ ಹೇಳಿದ್ದಾರೆ. ರಿಂಗರ್ ಲ್ಯಾಕ್ಟೇಟ್ ಸಮಸ್ಯೆಯಿಂದ 18 ಬಾಣಂತಿಯರ ಸಾವಾಗಿದೆ. ಡಿಸೆಂಬರ್ನಿಂದ ಇದನ್ನು ಸರಿಪಡಿಸೋಕೆ ಕ್ರಮ ಕೈಗೊಂಡಿದ್ದೀವಿ. ಫ್ರೆಶ್ ಫ್ರೋಜನ್ ಪ್ಲಾಸ್ಮಾ ಇದ್ದಿದ್ರೆ ಸಾವಿನ ಸಂಖ್ಯೆ ತಡೆಯಬಹುದಾಗಿತ್ತು ಅಂತ ಹೇಳಿದ್ದಾರೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆ ಬಹುತೇಕ ಖಚಿತ ಆಗಿದೆ. ಪಕ್ಷದ ಈ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಖುದ್ದು ಅಣ್ಣಾಮಲೈನೇ ಹೇಳಿದ್ದಾರೆ. ಅಲ್ಲದೆ ನಾನು ಪಕ್ಷದ ಏಳಿಗೆ ಬಯಸಿ ಯಾವ ಸ್ಥಾನದಲ್ಲಾದರೂ ಕಾರ್ಯಕರ್ತನಾಗಿನೂ ಕೆಲಸ ಮಾಡೋಕೆ ರೆಡಿ ಅಂತ ಹೇಳಿದ್ದಾರೆ. ಅಂದ ಹಾಗೆ ಅಣ್ಣಾ DMK ಬಿಜೆಪಿಯೊಂದಿಗೆ ಮೈತ್ರಿ ಮಾಡ್ಕೊಳ್ಳೋಕೆ ಮುಂದಾಗಿತ್ತು. ಈ ಕಾರಣದಿಂದ ಈ ರಾಜೀನಾಮೆ ಆಗ್ತಾ ಇದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಇದರ ಜೊತೆಗೆ ಇನ್ನೂ ಅನೇಕ ಆಯಾಮಗಳು ಇದರಲ್ಲಿವೆ. ಅದರ ಬಗ್ಗೆ ಡೀಟೇಲ್ ಆಗಿ ನಾವು ಈ ರಿಪೋರ್ಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ, ನೀವು ಅದನ್ನು ಚೆಕ್ ಮಾಡಬಹುದು. ದಿವಂಗತ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರ ಹೆಸರಲ್ಲಿ ಕಾಂಗ್ರೆಸ್ ಫೆಲೋಶಿಪ್ ಪ್ರೋಗ್ರಾಂ ಇಟ್ಕೊಂಡಿದ್ದೀವಿ ಅಂತ ಹೇಳಿದೆ. ಇದರಲ್ಲಿ ಆಧುನಿಕ ಮತ್ತು ಪ್ರಗತಿಪರ ಭಾರತವನ್ನು ನಿರ್ಮಿಸೋ ಉದ್ದೇಶದಿಂದ ಪ್ರತಿ ವರ್ಷ 50 ವೃತ್ತಿಪರ ವ್ಯಕ್ತಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಅವರಿಗೆ ಪಕ್ಷದ ಹಿರಿಯ ನಾಯಕರು ಮಾರ್ಗದರ್ಶನ ಮಾಡ್ತಾರೆ ಅಂತ ಕಾಂಗ್ರೆಸ್ ಪಾರ್ಟಿ ಹೇಳಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲಿನ ಖಾಸಗಿ ಹೂಡಿಕೆಗೆ ಸಂಬಂಧಪಟ್ಟಂತ ಲಿಸ್ಟ್ ಅನ್ನ ವಿಶ್ವಸಂಸ್ಥೆ ರಿಲೀಸ್ ಮಾಡಿದೆ. ಭಾರತ 10ನೇ ಸ್ಥಾನದಲ್ಲಿದೆ. ಇದರಲ್ಲಿ ವಿಶ್ವದ ಅತಿದೊಡ್ಡ ಜನಸಂಖ್ಯೆ ಇರೋ ರಾಷ್ಟ್ರ 10ನೇ ಪ್ಲೇಸ್ನಲ್ಲಿದೆ. 2023ರಲ್ಲಿ ಭಾರತದಲ್ಲಿ ಸುಮಾರು $1.4 ಬಿಲಿಯನ್ ಹೂಡಿಕೆಯಾಗಿದೆ. 10th ಪ್ಲೇಸ್. ಮೊದಲ ಸ್ಥಾನದಲ್ಲಿ ಅಮೆರಿಕ ಇದೆ. ಒಟ್ಟು ಜಾಗತಿಕ ಹೂಡಿಕೆಯಲ್ಲಿ 70% ಅಮೆರಿಕದಲ್ಲೇ ಆಗ್ತಾ ಇದೆ. ಸೆಕೆಂಡ್ ಪ್ಲೇಸ್ನಲ್ಲಿ ನಮ್ಮ ಅಮೆರಿಕಕ್ಕೂ ರೈವಲ್ ಚೈನಾ ಇದೆ. ವಿಶ್ವಸಂಸ್ಥೆಯ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಸಂಸ್ಥೆ 2025ರ ಟೆಕ್ನಾಲಜಿ ಮತ್ತು ಇನೋವೇಷನ್ ವರದಿಯನ್ನ ಕೂಡ ಬಿಡುಗಡೆ ಮಾಡಿದ್ದು, ಇದರಲ್ಲಿ ಭಾರತ 2024ರ ರೆಡಿನೆಸ್ ಫಾರ್ ಫ್ರಂಟಿಯರ್ ಟೆಕ್ನಾಲಜೀಸ್ ಇಂಡೆಕ್ಸ್ನಲ್ಲಿ 36ನೇ ಸ್ಥಾನದಲ್ಲಿದೆ. 2022ರಲ್ಲಿ 48ನೇ ಪ್ಲೇಸ್ನಲ್ಲಿದ್ದರು. ಇಲ್ಲಿ ಇಂಪ್ರೂವ್ ಆಗಿ 36ನೇ ಪ್ಲೇಸಿಗೆ ಬಂದಿದ್ದಾರೆ. ಥಾಯ್ಲೆಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ಬಿಮ್ಸ್ಟೆಕ್ ಸಮ್ಮಿಟ್ ಕಾರಣಕ್ಕಾಗಿ ಅಲ್ಲಿಗೆ ಭೇಟಿ ಕೊಟ್ಟಿರೋ PM ನರೇಂದ್ರ ಮೋದಿ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಸೋಕಾಲ್ಡ್ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೀತಾ ಇರೋ ಹಿಂಸಾಚಾರದ ಬಗ್ಗೆ ಯೂನುಸ್ ಮುಂದೆ ಪ್ರಸ್ತಾಪ ಮಾಡಿ ಕ್ರಮ ತಡೀರಿ ಅಂತ ಹೇಳಿದ್ದಾರೆ. ಸೇಮ್ ಟೈಮ್ ಯೂನುಸ್ ಕೂಡ ಸುಮ್ಮನಿರದೆ ನಮ್ಮ ಹತ್ರನೂ ಕೇಳಕ್ಕಿದೆ ವಿಚಾರ ಏನು, ಭಾರತದಲ್ಲಿ ಆಶ್ರಯ ಪಡಿತಾ ಇರೋ ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾರನ್ನ ನಮಗೆ ವಾಪಸ್ ಕೊಡಿ, ಅಲ್ಲಿಟ್ಕೊಂಡಿದ್ದೀರಲ್ಲ ಅಂತ ಹೇಳಿದ್ದಾರೆ. ಬಿಮ್ಸ್ಟೆಕ್ ಸಮಿಟ್ನ ಸೈಡ್ ಲೈನ್ನಲ್ಲಿ PM ನರೇಂದ್ರ ಮೋದಿ ನೇಪಾಳ PM KP ಶರ್ಮಾ ಒಲಿ ಅವರನ್ನ ಮೀಟ್ ಆಗಿದ್ದಾರೆ. 2 ರಾಷ್ಟ್ರಗಳ ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚೆ ಮಾಡಿದ್ದಾರೆ. ಭಾರತದ ಷೇರುಪೇಟೆಯಲ್ಲಿಂದು ಭಾರೀ ರಕ್ತಪಾತವಾಗಿದೆ. ಮಾರ್ಕೆಟ್ ಲಾಸ್ನಲ್ಲಿ ಕೊನೆಗೊಂಡಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 930 ಪಾಯಿಂಟ್ಸ್ ಪತನಾಗಿ 75,364ಕ್ಕೆ ಬಿದ್ದಿದೆ. ನಿಫ್ಟಿ 345 ಪಾಯಿಂಟ್ಸ್ ಬಿದ್ದು 22,904ಕ್ಕೆ ತಲುಪಿದೆ. ಟ್ರಂಪ್ರ ರೆಸಿಪ್ರೊಕಲ್ ಟ್ಯಾರಿಫ್ನಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ತಲ್ಲಣ ಉಂಟಾಗಿರೋದು, ವಿದೇಶಿ ಬಂಡವಾಳದ ಹೊರಹರಿವು ದೇಸಿ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿದೆ. ಹಾಗೆ ಹೆವಿವೇಟ್ ಕಂಪನಿಗಳಲ್ಲಿ ಬಹಳ ಸೆಲ್ ಆಫ್ ಆಗಿದೆ. ಮಾರ್ಕೆಟ್ ಭಾರಿ ಲಾಸ್ ಮಾಡಿಕೊಂಡಿದೆ. ಬಜಾಜ್ ಫಿನಾನ್ಸ್, HDFC ಬ್ಯಾಂಕ್, ನೆಸ್ಲೆ ಇಂಡಿಯಾ, ICICI ಬ್ಯಾಂಕ್ ಮತ್ತು ಏಷ್ಯನ್ ಪೇಂಟ್ಸ್ ಗ್ರೀನ್ನಲ್ಲಿದ್ವು. ಟಾಟಾ ಸ್ಟೀಲ್, ಟಾಟಾ ಮೋಟಾರ್ಸ್, ಲಾರ್ಸನ್ ಅಂಡ್ ಟ್ಯೂಬ್ರೋ, ವಿಪ್ರೋ ಮತ್ತು ಇಂಡಸ್ಇಂಡ್ ಬ್ಯಾಂಕ್ ಷೇರುಗಳು ಹೆವಿ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 5 ಪೈಸೆ ಏರಿಕೆಯಾಗಿ $85.25 ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $669 ಜಾಸ್ತಿಯಾಗಿ $91,014 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ
ರೂಪಾಯಿ ಜಾಸ್ತಿಯಾಗಿ 83,370 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 3,047 ರೂಪಾಯಿ ಕಮ್ಮಿಯಾಗಿ 92,910 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಾವು ಮನವಿ ಮಾಡ್ತಾ ಕ್ಲೋಸ್ ಮಾಡ್ತಾ ಇದ್ದೀವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.